ನ್ಯಾಗಸ್ ನೀವು ವೇಕೆನ್ಸಿ ಡೌಟ್ ಅದು ಯಾವಪ್ಪ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಅಂತ ಒಂದು ಹೊಸ ಉದ್ಯೋಗ ಕಾಲ್ಫಾರ್ಮ್ ಮಾಡ್ಕೊಂಡ್ರ ನಿನ್ನೆ ವಿಡಿಯೋದಾಗ ಹೇಳ್ದಂಗ ಅದ ಒಂದೇ ವಿಡಿಯೋ ಮತ್ತು ಇದು ಎರಡನೇ ವಿಡಿಯೋ ಆಗೈತಿ. ಈ ವಿಡಿಯೋದೊಳಗ ವಿಲೇಜ್ ಅಕೌಂಟೆಂಟ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ಕೋತಾನು ಅನ್ಕಂತಕ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಲೇಜ್ ಅಕೌಂಟೆಂಟ್ಕ ಯಾವ ಸಬ್ಜೆಕ್ಟ್ ಇರ್ತೈತಿ ಅಂದ್ರೆ ಎಕ್ಸಾಮ್ ಯಾವ ಸಬ್ಜೆಕ್ಟ್ ಇರ್ತೈತಿ, ಎಕ್ಸಾಮ್ ಪ್ಯಾಟರ್ನ್, ಏಜ್ ಲಿಮಿಟ್, ಡಿ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾನು ಕೇಳ್ರಿ. ಇದ ಕ್ವಾಲಿಫಿಕೇಶನ್ ಬಂದ್ಬಿಟ್ಟ ಸೆಕೆಂಡ್ ಪಿ ಯು ಸಿ ಯಾವ್ದಾಗ್ಲಿ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಯಾವ್ದು ಬೇಕಾದಿರ್ಲಿ ಮತ್ತು ತಸ್ತಮ ಆಗಿರ್ಬೇಕು ಅಥವಾ ಇದು ಪಿ ಯು ಸಿ ಆಗ ತಸ್ತಮ ಅದನ್ನ ನಡೀತೈತಿ. ಈ ಥರದ ಏಜ್ ಲಿಮಿಟ್ ಬಂದ್ಬಿಟ್ಟ UR ಇದು 18ರಿಂದ 40 ಐತಿ. ಮತ್ತು OBC ಬಂದ್ಬಿಟ್ಟು 18ರಿಂದ 43 ಮತ್ತು SC ST ಬಂದ್ಬಿಟ್ಟು 18ರಿಂದ 48. ಈ ಥರದ DD ವಿಚಾರಕ್ಕೆ ಬಂದ್ರೆ SC ST ದವ್ರಿಗೆ ಕಮ್ಮಿ ಐತಿ. ಅಂದ್ರೆ SC ST ದಾದ್ರೆ ಕ್ಯಾಟಗರಿಗೆ ಕಮ್ಮಿ ಐತಿ ಮತ್ತೆ ಹೆಚ್ಚಿರೈತಿ. ಮತ್ತು URಗ OBC ಬಂದ್ಬಿಟ್ಟ 750. 700 DD ಐತಿ ಪ್ಲಸ್ GST ಕೂಡಿಸಿ 1000 ರೂಪಾಯಿ ಅಂದ್ರೆ 250 ರೂಪೀಸ್ DD ಇರ್ತೈತಿ. ಮತ್ತು SC ST ಬಂದ್ರೆ 500 ರೂಪಾಯಿ ಐತಿ. ಇದು SC ST ದವರಿಗೆ 500 ಪ್ಲಸ್ 250 ಅಂದ್ರೆ 700 ರೂಪಾಯಿ. ಮತ್ತು ಅಂಗವಿಕಲರು ಇರ್ತಾರೆ ಅಂದ್ರೆ ಹ್ಯಾಂಡಿಕ್ಯಾಪ್ಸ್ ಅವ್ರು ಇರ್ತಾರಲ್ಲ ಅವ್ರಿಗೆ ಬಂದ್ಬಿಟ್ಟ 750 ರೂಪಾಯಿ ಅಷ್ಟೇ. ಇವ್ರಿಗೆ ಯಾವುದೇ ಥರ DD ಅಂದ್ರೆ GST ಯಾವುದೇ ಥರ ಇರಂಗಿಲ್ಲ. ಇನ್ನು ಎಕ್ಸಾಮ್ ಕಡೆ ಬಂದ್ರೆ 100 ಮಾರ್ಕ್ಸ್ಗಳ ಎಕ್ಸಾಮ್ ಇರ್ತೈತಿ. ಇದರಲ್ಲಿ GS, ರೀಸನಿಂಗ ಮತ್ತು ಇಂಗ್ಲೀಷ್ ಆಗಲಿ ಮತ್ತು ಕಂಪ್ಯೂಟರ್ ನಾಲೆಜ್ ಅಂತ ಎಕ್ಸಾಮ್ಸ್ ಇರ್ತಾವೆ. ಮತ್ತು ಇನ್ನು ಎಕ್ಸಾಮ್ ಡೇಟಿಗೆ ಬಂದುಬಿಟ್ಟು ಈಗಾಗಲೇ ರಿಲೀಸ್ ಮಾಡ್ಯಾರೋ. ಎಕ್ಸಾಮ್ ಡೇಟ್ ಯಾವಾಗ ಇರುತ್ತೆ ಅಂತ ರಿಲೀಸ್ ಮಾಡಿದಾರೋ ಕೇಳ್ರಿ. ಈ ಥರದ ಎಕ್ಸಾಮ್ ಡೇಟ್ ಬಂದುಬಿಟ್ಟು 4/10/2026 ಮಾರ್ನಿಂಗ್ 10 ಎಕ್ಸಾಮ್ ಡೇಟ್ ಬಂದ್ಬಿಟ್ಟು 4/10/2026 ಈ ಎಕ್ಸಾಮ್ ಡೇಟ್ ಆಗಲೇ ರಿಲೀಸ್ ಮಾಡಿದ್ದಾರೆ. ಈ ಥರದ ಎಕ್ಸಾಮ್ ಡೇಟ್ ಬಂದುಬಿಟ್ಟು ಹೇಳಲ್ಲ 4/10/2026 ಎಕ್ಸಾಮ್ನ ಕಾಲ್ಫಾರ್ಮ್ ಮಾಡ್ಕೊತಾರೆ. ಮತ್ತು ಈ ಥರ ಎಕ್ಸಾಮ್ ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ 10ರಿಂದ 12 ಮಾರ್ನಿಂಗ್ ಎಕ್ಸಾಮ್ ಇರ್ತೈತಿ. ಮತ್ತು ಒಂದೇ ಎಕ್ಸಾಮ್ ಇರೋಂಗಿಲ್ಲ, ಇದಕ್ಕೆ 2 ಎಕ್ಸಾಮ್ ಇರ್ತಾವೆ. ಮತ್ತು ಇನ್ನೊಂದು ಎಕ್ಸಾಮ್ ಬಂದುಬಿಟ್ಟು ಮಧ್ಯಾಹ್ನ ಈವ್ನಿಂಗ್ 2:00 ಹಿಡಿದು 4:00 ತನಕ ಎಕ್ಸಾಮ್ ಇರುತ್ತೆ. ಇವು 2 ಎಕ್ಸಾಮ್ ಒಂದೇ ದಿನ ಇರ್ತಾವೆ. ಅಂದ್ರೆ 4/10/2026 ಅವತ್ತು ಎಕ್ಸಾಮ್ ಇರ್ತಾವೆ. ಮತ್ತು ಈ ಎಕ್ಸಾಮ್ ಬಗ್ಗೆ ಫುಲ್ ಇನ್ನೂ ಆಯಾ ಡಿಸ್ಟಿಕ್ದಾಗ ಅಂದರೆ ಎಷ್ಟು ವೇಕೆನ್ಸಿಗಳದಾವು, ಯಾವ್ಯಾವ ಕಾಸ್ಟ್ಗೆ ಎಷ್ಟು ವೇಕೆನ್ಸಿ ಇದಾವೆ ಮತ್ತು ಏನೇನು ಮಾಡಬೇಕು ಅಂತ ಫುಲ್ ಇನ್ಫಾರ್ಮೇಷನ್ ಮುಂದಿನ ವಿಡಿಯೋ ಕೊಡ್ತಾನು. ಏನೋ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ. ಮತ್ತೇನು ಐತೆನ ಯಾರು ಈ ವೇಕೆನ್ಸಿನ ಮಿಸ್ ಮಾಡ್ಕೊಂಡು ಹೋಗ್ಬೇಡ. ಆದಷ್ಟು ನಿಮ್ಮ ಫಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆಯ ಮಾರ್ಕ್ಸ್ಗಳನ್ನ ಪಡೆದುಕೊಂಡು ಜೀವನದಲ್ಲಿ ಒಂದು ಸಕ್ಸಸ್ ಕಾಣುವಂಥ ಪ್ರಯತ್ನ ಮಾಡಿರಿ. ಮತ್ತು ಯಾವುದೇ ಥರ ಇಷ್ಟೇ ವೇಕೆನ್ಸಿ ಇದಾವೆ ಅಂತ ಭಾಳ ತಲೆ ಕೆಡಿಸ್ಕೊಳ್ಬೇಡ್ರಿ. ಚೋಲ್ತಂಗೆ ಸ್ಟಡಿ ಮಾಡಿದ್ರೆ ನಿಮ್ಮ ಕೈಯಿಂದ ಆಗೋದು ಯಾವುದೂ ಇಲ್ಲ. ಚೋಲ್ತಂಗೆ ಸ್ಟಡಿ ಮಾಡಿರಿ, ಎಕ್ಸಾಮ್ ಬರ್ರಿ, ಇಷ್ಟು ಹೇಳ್ತಾ ಮಾಡಿರಿ. ಮತ್ತು ಏನೋ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಿಮ್ಮದೇ ಐತಿ, ಕಮೆಂಟ್ ಮಾಡಿರಿ. ಏನೋ ಕ್ವಶನ್ಸ್ ಇರಲಿ, ಏನೋ ರಿಲೇಟೆಡ್ ಈ ವೇಕೆನ್ಸಿ ಬಗ್ಗೆ ಏನೇ ರಿಲೇಟೆಡ್ ಕ್ವಶನ್ಸ್ ಇದೆ ಎಲ್ಲ ಕಮೆಂಟ್ ಮಾಡಿರಿ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.